ಶ್ರೀ ವೆಂಕಟೇಶಾಯ ನಮಃ. ಇವತ್ತಿನ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮಹತ್ವವನ್ನು ಅಂದರೆ ಜಯ ಏಕಾದಶಿ ಅಂಥೇಳಿ ವರ್ಣನೆಯನ್ನು ಮಾಡ್ತಾರೆ. ಎಲ್ಲ ಏಕಾದಶಿಯಲ್ಲಿರುವಂತಹ ಜೊತೆಗೆ ಈ ಏಕಾದಶಿಯಲ್ಲಿ ವಿಶೇಷವಾದಂಥದ್ದು ಏನನ್ನೋದ ಈ ಭವಿಷ್ಯತ್ ಪುರಾಣದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅಂದರೆ ಯಾರು ಈ ಜಯ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಮರಣದ ನಂತರ ಪಿಶಾಚಿ ಜನ್ಮವನ್ನು ಆಗುವುದಿಲ್ಲ. ಅಂದರೆ ಮರಣದ ನಂತರ ಕೆಲವಷ್ಟು ಕಾರ್ಯಗಳನ್ನು ಮಾಡಿದರೆ ಪಿತೃಶ್ರಾದ್ದೆ ಕೆಲವೊಂದಷ್ಟು ಮಾಡಲಿಲ್ಲ ಅಂತಂದರೆ ಆ ಆತ್ಮ ಪಿಶಾಚಿ ಒಂದು ಜನ್ಮದಲ್ಲಿ ಬಂದು ಕಾಲು ಕಳಿಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ವಿಶೇಷವಾದಂಥದ್ದು ಪವಿತ್ರ ಪ್ರಾಶಹಂತಿಶ್ಯ ಪಿಶಾಚತ್ವ ವಿನಾಶಿನಿ ನೈವತಶ್ಯ ವ್ರತಿ ಆಚರಣೆ ಪ್ರೇತತ್ವಂ ಜಾಯತೆ. ಅಂದರೆ ಯಾರು ಈ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾರೆ, ಯಾರು ನೇಮದಿಂದ ಆ ಒಂದು ಏಕಾದಶಿ ವ್ರತವನ್ನು ಅಂದರೆ ಆ ಜಯ ಏಕಾದಶಿಯ ದಿನ ಯಾರು ಅಖಂಡವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೆ, ವ್ರತವನ್ನು ಏಕಾದಶಿ ಮಾಡ್ತಾರೆ, ಅದರ ಜೊತೆಗೆ ಏಕಾಗ್ರತವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡುವುದರಿಂದ ತನಗೆ ಮುಂದೆ ಬರಬಹುದಾದಂತಹ ಈ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಅಂದರೆ ಯಾರು ಈ ಏಕಾದಶಿ ವ್ರತವನ್ನು ಸುಂದರವಾಗಿ ನಾವು ಶ್ರದ್ಧೆಯಿಂದ ಮಾಡಿದರೆ ಅವ್ರಿಗೇನಾಗ್ತದಪ್ಪ ಅಂತಂದರೆ ಈ ಒಂದು ಪಿಶಾಚಿ ಜನ್ಮವನ್ನು ಬರುವುದಿಲ್ಲ ಅನ್ನುವಂಥದ್ದು ಈ ಜಯ ಏಕಾದಶಿಯ ಮಹತ್ವವನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಉಪದೇಶವನ್ನು ಅಂದರೆ ನಡೆದಂಥ ಒಂದು ಘಟನೆಯನ್ನು ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಒಮ್ಮೆ ಇಂದ್ರ ತನ್ನ ಸಭೆಯಲ್ಲಿ ಎಲ್ಲ ಗಂಧರ್ವರನ್ನು ಗಾನ ಮಾಡಿಸ್ಲಿಕ್ಕಸ್ತಾನೆ. ಅಷ್ಟೇ ಅಲ್ಲ, ಅಪ್ಸರೆಯರನ್ನು ನೃತ್ಯ ಮಾಡಿಸ್ಲಿಕ್ಕಸ್ತಾನೆ. ಆಮೇಲೆ ಗಂಧರ್ವರು ಹಾಡವನ್ನು ಹಾಡ್ತಿರ್ತಾರೆ, ಆಮೇಲೆ ನರ್ತನವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಮುಂದೆ ಆ ಸಭೆಯಲ್ಲಿ ಒಂದು ವಿಶೇಷವಾದಂಥ ಘಟನೆ ನಡೀತಿದೆ. ಅದು ಯಾವುದು ಅಂದರೆ ಮಾಲ್ಯವ ಅನ್ನುವಂತಹ ಗಂಧರ್ವ ಹಾಗೂ ಪುಷ್ಟಿವತಿ ಎಂಬ ಗಂಧರ್ವಳು ಇವರಿಬ್ಬರೂ ತಾವು ಏನು ಮಾಡ್ತಾರಂತಂದರೆ ಈ ಒಂದು ಇಂದ್ರ ಒಂದು ವ್ಯವಸ್ಥೆ ಮಾಡಿದಂತಹ ಈ ಇಂದ್ರನ ಒಂದು ಸಭೆಗೆ ಅವರು ಬರ್ತಾರೆ. ಬಂದು ಎಲ್ಲರೂ ಇದು ಭಗವಂತನ ಸೇವೆ ಅಂತನ್ನುವಂಥ ಭಾವನೆಯಿಂದ ಎಲ್ಲರೂ ತಾವು ಅಲ್ಲಿ ಸಭೆಯಲ್ಲಿ ಗಾನವನ್ನು ಮಾಡಿದರೆ, ನರ್ತನವನ್ನು ಮಾಡಿದರೆ ಈ ಬಂದಂತಹ ಈ ಮಾಲ್ಯವ ಮತ್ತು ಪುಷ್ಪಾವತಿ ಅನ್ನುವಂತಹ ಈ ಗಂಧರ್ವರು ಏನು ಮಾಡ್ತಿದ್ರು ಅಂತಂದರೆ ತಮ್ಮನ್ನು ತಾವು ಒಬ್ಬರು ನೋಡ್ತಾ ಪ್ರೀತಿಸ್ತಾ ಮೋಹಕರಾಗಿ ತಾವು ಎಲ್ಲ ಸಭೆಯನ್ನು ಬಿಟ್ಟು ತಾವು ಒಂದು ಪ್ರೀತಿಯ ಲೋಕದಲ್ಲಿ ಗಾನವನ್ನು ಮಾಡ್ತಾ ತಾವು ಒಂದು ಪ್ರೇಮದ ಒಂದು ಭರದಲ್ಲಿ ಒಂದು ನೃತ್ಯವನ್ನು ಮಾಡ್ತಾ ಇದ್ರು, ಅದೇ ರೀತಿ ಸಂಗೀತವನ್ನು ಮಾಡ್ತಾ ಇದ್ರು ಅಂತ. ಒಂದು ಪುಷ್ಪಾವತಿ ಎನ್ನುವಂತಹ ಗಂಧರ್ವಳು ಎಷ್ಟು ಸುಂದರವಾಗಿದ್ದಳು ಅನ್ನೋದನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ. ಆಕೆ ಎಷ್ಟು ಸುಂದರವಾಗಿದ್ದಳು ಅಂತಂದ್ರೆ ವಾಯು ತಸ್ಯಸ್ಸು ಕಾಮಿನಃ ಕಂಠಪಾಶು ಕೃತಿಬಿನಃ. ಆಕೆ ಭಾವಗಳನ್ನು ನೋಡಿದರೆ ಎಂಥ ಒಂದು ಮನುಷ್ಯನ ಕಾಮಕ್ಕೆ ಆಸಕ್ತನಾಗ್ತಾ ಇದ್ದಂತ. ಬಾಹು ತಸ್ಯಾಸ್ತು ಕಾಮೇನಃ ಕಂಠಪಾಶು ಕೃತಿಭ್ಯಮಃ. ಆ ಕಂಠಗಳನ್ನು ನೋಡಿದಾಗೆ ಆಕೆ ಒಂದು ಮೋಹಕ್ಕೆ ಬೆರಗದವರು ಯಾರೂ ಇರಲಿಲ್ಲ ಅಂತೆ. ಅಷ್ಟು ಸುಂದರವಾದಂತಹ ಈ ಗಂಧರ್ವಿ ಏನಿದ್ದಳಲ್ಲ, ಈ ಗಂಧರ್ವಿಯ ಜೊತೆಗೆ ಮಾಲ್ಯವ ಅನ್ನುವಂತಹ ಗಂಧರ್ವ ತನ್ನ ಪ್ರೇಮ ಲೋಕದಲ್ಲಿ ಆ ಒಂದು ಸಂಗೀತದಲ್ಲಿ ತಲ್ಲೀನನಾಗಿದ್ದ. ಅಷ್ಟೇ ಅಲ್ಲ, ಇದು
ಆ, ಸಮಾಜ ಒಂದು ನಡೆದಂತಹ ಒಂದು ಸಾಮೂಹಿಕವಾದಂತಹ ಒಂದು ಸ್ಥಳದಲ್ಲಿ ಮೊದಲಾಗಿ ಇವರು ತಮ್ಮ ಪ್ರೇಮದ ಒಂದು ಭರದಲ್ಲಿ ತಾನು ಎದಕ್ಕೆ ಬಂದೀನಿ ಅನ್ನುವಂಥದ್ದು ಮರೆತಿದ್ರು. ಇದನ್ನ ನೋಡಿದಂತಹ ಇಂದ್ರ ಅವಾಗ ಈ ಇಬ್ಬರಿಗೂ ಗಂಧರ್ವರಿಗೂ ಶಾಪವನ್ನು ಕೊಡ್ತಾನೆ. ನೀನು ಈ ಒಂದು ಕಾರ್ಯದಲ್ಲಿ ಬಂದು ಈ ಒಂದು ಸಭೆಗೆ ನೀವು ಅಪಕೀರ್ತಿಯನ್ನು ತಂದಿದ್ದೀರಿ ಅಂದ ಮೇಲತ್ತೆ ನಿಮಗಿಬ್ಬರಿಗೂ ಭೂಲೋಕದಲ್ಲಿ ಪಿಶಾಚಿಗಳಾಗಿ ನಿಮ್ಮ ಜನ್ಮವನ್ನು ತಾಳ್ರಿ ಅಂಥೇಳಿ ಶಾಪವನ್ನು ಕೊಡ್ತಾನೆ. ಈಗ ಯಾವಾಗ ಶಾಪವನ್ನು ಕೊಟ್ಟಾಗ ಆ ಶಾಪದ ಪ್ರಭಾವವಾಗಿ ಆ ಇಬ್ಬರು ಗಂಧರ್ವರು ಹಿಮಾಲಯದ ಒಂದು ತಪ್ಪಲದಲ್ಲಿ ಅಂದರೆ ಒಂದು ಗುಹೆಯಲ್ಲಿ ಎರಡು ಪಿಶಾಚಿಗಳಾಗಿ ಜನ್ಮವನ್ನು ತಾಳ್ತಾವೆ. ತಾಳಿ ಬಂದು ಇಲ್ಲಿ ಅವು ತಾವು ತಾವು ಪಾಶಾತಾಪವನ್ನು ಪಡ್ತಾ ಇರ್ತಾವೆ. ಹಾಗೂ ಅವು ತಮಗೆ ಯಾವುದೇ ಆಹಾರವನ್ನು ಸೇವಿಸಲಿಕ್ಕೆ ಅಧಿಕಾರವಿರುವುದಿಲ್ಲ. ಅಂದರೆ ಪವಿತ್ರವಾದಂಥ ಆಹಾರಗಳನ್ನು ಸ್ಪರ್ಶ ಮಾಡಲಿಕ್ಕೆ ಪಿಶಾಚಿ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ. ಅದಕ್ಕಾಗಿ ಅವು ಈ ಒಂದು ಹೇಮಂತ ಮತ್ತು ಶೀರ್ಷ ಋಷು ಅನ್ನುವಂತಹ ಈ ಒಂದು ಶಿಶುದಲ್ಲಿ ಬಹಳ ಸುಂದರವಾದ ಇದು ಥಂಡಿ ಇರುವುದರಿಂದ ಅವು ಹಿಮಾಲಯದಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತವೆ. ಅಷ್ಟೇ ಅಲ್ಲ, ಅವು ಎಷ್ಟು ತೊಂದರೆ ಅನ್ನಿಸ್ತಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಥಂಡಿ, ಆ ರೀತಿಯಾದಂಥ ಒಂದು ಚಳಿಯಲ್ಲಿ ಅವು ನೆರಳ್ತಾ ಆಹಾರ ಇಲ್ಲದೆ ಎಷ್ಟೋ ದಿನ ಅವು ಉಪವಾಸವನ್ನು ಕಳಿಬೇಕಾಗ್ತದೆ. ಅದೇ ರೀತಿಯಾಗಿ ಕೆಲವೊಂದಷ್ಟು ದಿನ ಕಳೆದ ತಕ್ಷಣ ಈ ಮಾಘ ಮಾಸದ ಶುಕ್ಲ ಪಕ್ಷ ಜಯ ಏಕಾದಶಿ ಅನ್ನುವಂಥ ದಿನದಿಂದ ಅವು ಅವೆರಡೂ ಪಿಶಾಚಿಗಳಿಗೆ ಆ ದಿವಸ ಯಾವುದೇ ಥರದ ಆಹಾರ ಸಿಗುವುದಿಲ್ಲ. ಅಷ್ಟೇ ಅಲ್ಲ, ಆಹಾರ ಸಿಗದಾರಕ್ಕೆ ಅವು ಉಪವಾಸವನ್ನು ಕಳಿಬೇಕಾಗ್ತದೆ. ಅಷ್ಟೇ ಅಲ್ಲ, ಆ ಒಂದು ಮಾಸದಲ್ಲಿ ಬಹಳ ಸುಂದರವಾದ ಥಂಡಿ ಬಹಳ ಜಾಸ್ತಿ ಇರುವುದರಿಂದ, ಚಳಿ ಬಹಳ ಇರುವುದರಿಂದ ಅವು ರಾತ್ರಿ ಇಡೀ ಏನಾಗಿತ್ತು ಅಂತಂದರೆ ನಿದ್ರೆ ಬರದ ಜಾಗರಣೆಯನ್ನು ಮಾಡ್ತವೆ. ಅದೇ ರೀತಿಯಾಗಿ ಮಾಡುವುದರಿಂದ ಕರ್ಮಧರ್ಮ ಸಂಯೋಗ ಬೆಳಗಿನ ಟೈಮ್ ದ್ವಾದಶಿ ದಿನ ಅವು ನೋಡಿದಾಗ ತಮ್ಮ ಈ ಪಿಶಾಚಿ ಜನ್ಮದಿಂದ ಮುಕ್ತಿಯನ್ನು ಹೊಂದಿ ಮುಂದೆ ಅವರು ಗಂಧರ್ವರಾಗಿ ಪರಿವರ್ತನೆ ಆಗ್ತಾರೆ. ಅಂದರೆ ಇಂದ್ರ ಕೊಟ್ಟಂಥ ಶಾಪ ವಿಮೋಚನೆ. ಅಂದರೆ ಯಾವುದೇ ಅಂದರೆ ಮನಸ್ಸು ಇಲ್ಲದೆ ಅವಕ್ಕೆ ಗುರುತಿಲ್ಲದೇನೆ ಆ ಜಯ ಏಕಾದಶಿ ಅನ್ನುವಂಥದ್ದು ಆಚರಣೆಯನ್ನು ಮಾಡಿದೆ. ಇಷ್ಟೇ ಕಾರಣ ನಾವು ಮಾಡಬೇಕಾದ್ರೂ ಜಯ ಏಕಾದಶಿಯನ್ನು ಶ್ರದ್ಧೆ ಭಕ್ತಿ ಭಾವದಿಂದ ನಾವು ಪರಮಾತ್ಮನ ಅಖಂಡವಾದಂಥ ನಾಮಸ್ಮರಣೆಯ ಜೊತೆಗೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ನಾವು ಆ ಜಯ ಏಕಾದಶಿಯನ್ನು ಆಚರಿಸಿದ್ದಾದರೆ ನಮಗೆ ಪರಮಾತ್ಮನ ಕೃಪೆ ಆಗ್ತದೆ. ಅಷ್ಟೇ ಅಲ್ಲ, ಈ ಇಂಥ ಶಾಪಗಳಿಂದನೂ ವಿಮೋಚನೆ ಆದಂತಹ ಘಟನೆಗಳನ್ನು ನೋಡಿದಾಗೆ ಪರಮಾತ್ಮನ ಕೃಪೆಯನ್ನು ನಾವು ಅಖಂಡವಾದ ನಾಮಸ್ಮರಣೆಯಿಂದ ಸಾಧ್ಯ ಅನ್ನುವಂಥದ್ದನ್ನು ನೋಡ್ತಾ ಪರಮಾತ್ಮನ ಚಿಂತನೆಯನ್ನು